ಕಾರ್ಯಕ್ರಮವೂ ಸಹ ಈ ದಿವಸ ಸಂಪನ್ನಗೊಂಡಿದೆ. ನಮ್ಮ ಗುರು ಪರಂಪರೆಯಲ್ಲಿ ನಮಗೆ ಬಂದ ಉಪದೇಶದ ಈ ದಿವಸ ಆ ಪ್ರತಿಷ್ಠೆಯನ್ನು ಆ ತಾಯಿಯ ಆಶೀರ್ವಾದದಿಂದ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿ ಅಲ್ಲಿಗೆ ದೇವಸ್ಥಾನದ ಕೆಲಸಗಳು ಮುಗಿಯುವುದಿಲ್ಲ. ಉತ್ಸವಾದಿಗಳನ್ನು ಮಾಡಿಕೊಂಡು ಬರುವುದು ಮಾನವರ ಜವಾಬ್ದಾರಿ ಮಾತ್ರ ಅಲ್ಲ, ನಿಮ್ಮ ಊರವರಿಗೂ ವಿಚಾರವಿದೆ. ಅದನ್ನು ನೀವೆಲ್ಲರೂ ಮನಗೊಂಡು ಆ ನಿತ್ಯ ಒಂದು 5 ನಿಮಿಷ ಆದರೂ ಆ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನ ಕಟ್ಟಿ ದೇವಸ್ಥಾನ ಅಭಿವೃದ್ಧಿ ಆಗಬೇಕಂದ್ರೆ ಮಾಡಬೇಕಂತಿದೆಯೋ ಅದನ್ನು ಚಾಚು ತಪ್ಪದೆ ಮಾಡ್ತಾ ಇರಬೇಕು. ಸಾಂಕೇತಿಕವಾಗಿ 11 ಜನ ಮುತ್ತೈದೆಯರಿಗೆ, ಆದರೆ 1111 ಜನ ಮುತ್ತೈದೆಯರಿಗೆ ನಾವು ಅಲ್ಲೇ ಬರ್ತೀವಿ. ನೀವು ಕೂತಿರುವಂತಹ ಸ್ಥಳಕ್ಕೆ ಬಂದು ಸಾಹೇಬರು ಗುಡಿಯನ್ನು ತುಂಬಿಸ್ತಾರೆ. ಆಮೇಲೆ ಹೆಣ್ಮಕ್ಳು ಬರ್ತಾರೆ. ಯಾಕಂದ್ರೆ ಒಂದು ಇದಾಗಿದ ತಕ್ಷಣ ನಿಮ್ಮ ಹತ್ರ ಬರ್ತಾರೆ. ದಯವಿಟ್ಟು ಕೂತ್ಕೊಳ್ಳಿ. ಈಗ ವೇದಿಕೆಯ ಸಂಪ್ರದಾಯದಂತೆ ವೇದಿಕೆಯ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಈಗಾಗಲೇ ಇಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ. ಈಗ ನೀವು ಕುಂತಲ್ಲಿ ಎಲ್ಲರ ಮಧ್ಯೆ ಎಲ್ಲ ನಿಮಗೆ ಉಡುಪಿಗಂಧರದ್ದು ಕೂಡ ತುಂಬ ವ್ಯವಸ್ಥೆ ಮಾಡ್ತೀನಿ. ಯಾರು ದಯಮಾಡಿ ಯಾರು ತಪ್ಪಿಲ್ಲ ಮಾಡಿರಿ. 1111 ಉಡಿತಿದ್ದಾರೆ ಅಂತೇಳಿ ವ್ಯಕ್ತಿಗಂಧರ ಮತ್ತು ಗದ್ದಲಿ ಕೊಡ್ತೈತೆ ನಮ್ಮದು. ಇವತ್ತು ನನ್ನ ಕುಲದೇವತೆ ವೀರನಾಗಮ್ಮ ದೇವಿಯ ಇವತ್ತು ಮೂರ್ತಿ ಕೂಡ ಪ್ರತಿಷ್ಠಾಪನೆ ಆಗಿದೆ, ಪುನರ್ ಪ್ರತಿಷ್ಠಾಪನೆ ಆಗಿದೆ, ದೇವಾಲಯ ಉದ್ಘಾಟನೆ ಕೂಡ ಆಗಿದೆ. ವೀರನಾಗಮ್ಮ ದೇವಿ ಅಂದರೆ ನನ್ನ ಕುಲದೇವತೆ. ಆ ದೇವತೆಯ ಮಂದಿರ ಕಟ್ಟಬೇಕು, ದೇವಸ್ಥಾನ ಕಟ್ಟಬೇಕು ಅಂತಕ್ಕಂಥದ್ದನ್ನು ಬಹುದಿನಗಳಿಂದ ಕನಸಿತ್ತು ನನ್ನ ಕುಲ ಬಾಂಧವರದು ಮತ್ತು ನನ್ನ ಮುಖ್ಯವಾಗಿರ್ತಕ್ಕಂಥ ನಮ್ಮ ಕುಟುಂಬ. ಟೋಟಲಿ ನಮ್ಮ ಕುಟುಂಬದಲ್ಲಿ ಇನ್ನು ಭಾಳಷ್ಟು ದೊಡ್ಡದಿದೆ. ಈ ರೀತಿ ಎಲ್ಲರೂ ನಾವು ವೀರನಾಗಮ್ಮನ ದೇವಿ ಪೂಜೆ ಮಾಡಬೇಕಾಗಿದ್ದರೆ ಎಲ್ಲಿ ನಮಗೆ ಸ್ಥಾನ ಇರಲಿಲ್ಲ. ಗೆಜ್ಜಲಗಟ್ಟೆಯಲ್ಲಿನ ಸುಮಾರು 500-600 ವರ್ಷಗಳಿಂದ ಗೆಜ್ಜಲಗಟ್ಟೆಯಲ್ಲೇ ಒಂದು ಜಾಗ ಉಳಿದಿರ್ತಿತ್ತು. ಆ ಜಾಗದಲ್ಲಿ ವೀರನಾಗಮ್ಮ ದೇವಿಯ ಮೂರ್ತಿಯನ್ನು ಪೂಜೆ ಮಾಡ್ತಕ್ಕಂಥ ಇತಿಹಾಸ ಇತ್ತು. ಅದನ್ನು ಇವತ್ತು 10x10 ಇರ್ತಕ್ಕಂಥ ಜಾಗವನ್ನು ಇವತ್ತು ದೊಡ್ಡ ಜಾಗ ಮಾಡಿ ಇವತ್ತು ನನ್ನ ತಮ್ಮ ನಾಗಪ್ಪ ವಜ್ಜಲ್ ಅವರು ಇದಕ್ಕೆಲ್ಲ ಶ್ರಮ ಅವ್ರದ್ದು. ಅವರು ಶ್ರಮಪಟ್ಟು ಇವತ್ತು ಆ ದೇವಸ್ಥಾನ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಆ ಉದ್ಘಾಟನೆಗೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು, ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು, ಇವತ್ತು ಅನೇಕ ಮಂದಿ ಶಾಸಕರುಗಳು, ಹಿರಿಯರು, ಪೂಜ್ಯರಾದಂಥ ಜಗದ್ಗುರು ಇಮ್ಮಡಿ ಸಿದ್ದರಾಮಹೇಶ್ವರ ಮಹಾರಾಜ ಗುರುಗಳು ಮತ್ತು ಅರ್ಚಕರಾದಂಥ ಕೊಲ್ಲೂರು ಮೂಕಾಂಬಿಕಾ ಮುಖ್ಯ ಅರ್ಚಕರಾದಂಥ ನರಸಿಂಹ ಅಡಿಗೆ ಅವರು, ಭಾಳ ಹಿರಿಯರು, ಅವರ ಸಮ್ಮುಖದಲ್ಲಿ ಇವತ್ತು ಮೂರ್ತಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದು 5-6 ದಿನಗಳ ನಡೆದಿರ್ತಕ್ಕಂಥ ಕಾರ್ಯಕ್ರಮ. 6 ದಿನಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ದಿನಾಲು ಒಂದು 20,000-25,000 ಜನ ಪರ್ ಡೇ ದಿನಾಲು ಇಲ್ಲಿ ಅನ್ನ ಪ್ರಸಾದ ಮತ್ತು ಸಂಗೀತ ಕಾರ್ಯಕ್ರಮ. ಹೆಸರಾಂತ ಸಂಗೀತಗಾರರು ಇವತ್ತಿಲ್ಲಿರ್ತಕ್ಕಂಥ ಕಾಮಿಡಿ ಕಿಲ್ಲರ್ಗಳಿರ್ಬೋದು, ಹೆಸರಾಂತ GTV, ETVಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ವಿನ್ನರ್ಗಳಾದಂಥ ಬಿಗ್ ಬಾಸಲ್ಲಿ ವಿನ್ನರ್ ಆದಂಥವ್ರು ಇದು ಎಲ್ಲರೂ ಇದ್ರು ಬಂದು ಇಲ್ಲಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥದ್ದು. ಇವತ್ತಿನ ಕಾರ್ಯಕ್ರಮ ಮೂರ್ತಿ ಸ್ಥಾಪನೆ ದಿವಸ 1,500 ಮಂದಿ ಹೆಣ್ಮಕ್ಳಿಗೆ ಉಡಿತುಂಬ ವ್ಯವಸ್ಥೆ ಆಗಿದೆ ಮುತ್ತೈದರಿಗೆ. ಆ ಉಡಿತುಂಬ ಕಾರ್ಯಕ್ರಮದಲ್ಲಿ ಭಾಳಷ್ಟು ಮಂದಿ ಇಲ್ಲಿ ಭಾಗವಹಿಸಿದ್ರು ಹೆಣ್ಮಕ್ಳು. ಭಾಳ ಎಲ್ಲ ಹೆಣ್ಮಕ್ಳಿಗೆ ಉಡಿತುಂಬ ಕಾರ್ಯಕ್ರಮ ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು. ಆ ತಾಯಿ ವೀರನಾಗಮ್ಮ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಆ ದೇವಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ.